ಯಾದಗಿರಿ ಜಿಲ್ಲೆಯಲ್ಲಿ ನೆರೆ ಹಾವಳಿಗೆ ಇಡೀ ಊರಿಗೆ ಊರೇ ಮುಳುಗಡೆಯಾಗಿದೆ. ಭೀಮಾ ನದಿ ಪ್ರವಾಹಕ್ಕೆ ಉರಸನಗುಂಡಗಿ ಗ್ರಾಮವೇ ಜಲಾವೃತ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ನೆರೆಯ ಒಂದು ಹಾವಳಿಯಿಂದ ಇಡೀ ಊರಿಗೆ ಊರೇ ಮುಳುಗಡೆ ಆಗಿರುವಂಥದ್ದು. ಭೀಮಾ ನದಿ ಪ್ರವಾಹಕ್ಕೆ ಉರಸಗುಂಡಗಿ ಗ್ರಾಮ ಜಲಾವೃತ ಆಗಿದೆ. ಶಹಾಪುರ ತಾಲೂಕಿನ ಉರಸಗುಂಡಗಿ ಗ್ರಾಮಕ್ಕೆ ನೆರೆಯ ಬರೆ ಎಳೆದಂತಾಗಿದೆ. ಈಗ ಕಾಳಜಿ ಕೇಂದ್ರದಿಂದ ಡಿಸಿ ಕಚೇರಿಗೆ ಬಂದಂತಹ ನೆರೆ ಸಂತ್ರಸ್ತರು ಅಲ್ಲಿಗೆ ಬಂದು ಜಿಲ್ಲಾಧಿಕಾರಿ ಬಂದು ನಮ್ಮ ಸಮಸ್ಯೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾಧಿಕಾರಿ ಬರೋವರೆಗೆ ನಾವು ಇಲ್ಲಿಂದ ಎಲ್ಲೂ ಕೂಡ ಹೋಗಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿರುವಂಥದ್ದಾಗಿ. ರಾತ್ರಿ ಆದರೂ ಸರಿ ಹಗಲಾದರೂ ಸರಿ ಇಲ್ಲೇ ಇರ್ತೀವಿ ನಾವು ಅಂತ ಹೇಳಿ ಮಹಿಳೆಯರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಶೀಘ್ರವೇ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ಅಥವಾ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಆಗ್ರಹ ಮಾಡಿದ್ದಾರೆ ಆ ಗ್ರಾಮಸ್ಥರು. ಮಳೆಯಿಂದಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಊರಿಗೆ ಊರೇ ಮುಳುಗಡೆ ಆಗಿರುವಂಥದ್ದು. ಭೀಮಾ ನದಿಯ ಒಂದು ಪ್ರವಾಹ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಯಾಕಂದರೆ ಭೀಮಾ ನದಿಯ ಒಂದು ಪ್ರವಾಸಕ್ಕೆ ಉರಸನಗುಂಡಗಿ ಗ್ರಾಮ ಏನಿದೆ ಅದು ಇಡೀ ಊರಿಗೆ ಊರೇ ಜಲಾವೃತವಾಗಿರುವಂಥದ್ದು. ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮನೆ ಮುಂದೆಲ್ಲ ನೀರು ನಿಂತ್ಕೊಂಡಿದೆ. ಮನೆಯ ಒಳಗಡೆ ನೀರು ಎಲ್ಲೋಡಿದ್ರು ನೀರು, ಜನರು ಮಾತ್ರ ಒಬ್ಬರು ಕಾಣ್ತಾ ಇಲ್ಲ, ಬರೀ ನೀರು ಮನೆಗಳು ಮಾತ್ರ ಕಾಣ್ತಾ ಇರುವಂಥದ್ದು. ಇಡೀ ಊರಿಗೆ ಊರೇ ಜಲಾವೃತವಾಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಭೀಮಾ ನದಿಯ ಒಂದು ಪ್ರವಾಹದ ತೀವ್ರತೆ ಇರುವಂಥದ್ದು. ಎಲ್ಲ ಇಲ್ಲಿರುವಂಥ ಜನರು ಎಲ್ಲ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ನೀರಿದೆ, ಮನೆಯಲ್ಲಿ ಇರಬೇಕಾದಂಥವ್ರು ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೀರೆಲ್ಲ ಮನೆ ಒಳಗೆ ಹೋಗಿರುವಂಥದ್ದು. ಇಡೀ ಊರಿಗೆ ಊರೇ ಜಲಾವೃತ ಆಗಿರುವಂಥದ್ದು. ಭೀಮಾ ನದಿಯ ಒಂದು ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ ಈ ಒಂದು ಗ್ರಾಮ. ಉರಸನಗುಂಡಗಿ ಗ್ರಾಮ ಏನಿದೆ ಶಹಾಪುರ ತಾಲೂಕಿನ ಈ ಒಂದು ಗ್ರಾಮ ಮಳೆಯಿಂದ ಭೀಮಾ ನದಿಯ ಒಂದು ಪ್ರವಾಹಕ್ಕೆ ಈ ಒಂದು ಗ್ರಾಮ ಮುಳುಗಿ ಹೋಗಿರುವಂಥದ್ದು. ಈ ಒಂದು ಗ್ರಾಮಸ್ಥರೇನಿದ್ದಾರೆ ಇಷ್ಟೋ ಮಟ್ಟಿಗೆ ಸಮಸ್ಯೆ ಆದರೂ ಕೂಡ ಯಾವೊಂದು ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಂತ ಹೇಳಿ ಕಾಳಜಿ ಕೇಂದ್ರದಿಂದ ಡಿಸಿ ಕಚೇರಿಗೆ ನೇರವಾಗಿ ಹೋಗಿದ್ದಾರೆ ಸಂತ್ರಸ್ತರು ಎಲ್ಲರೂ ಕೂಡ. ಹೋಗಿ ಅಲ್ಲಿ ಏನೋ ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳವರು ಬರಬೇಕು, ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಇಲ್ಲ ಅಂದರೆ ಎಷ್ಟೊತ್ತಾದರೂ ಸರಿ, ರಾತ್ರಿ ಆದರೂ ಸರಿ, ಬೆಳಗ್ಗೆ ಆದರೂ ಸರಿ, ನಾವು ಇಲ್ಲೇ ಕೂರ್ತೀವಿ, ಇಲ್ಲೇ ಕಾಯ್ತೀವಿ ಅಂತ ಹೇಳಿ ಕೂತ್ಕೊಂಡು ಮನವಿಯನ್ನು ಮಾಡ್ತಾ ಇರುವುದು, ಆಗ್ರಹವನ್ನು ಮಾಡ್ತಾ ಇರೋದು. ಯಾಕಂದರೆ ನಮ್ಮ ಸಮಸ್ಯೆಗೆ ನೀವು ಶೀಘ್ರವೇ ಪರಿಹಾರ ಕೊಡಬೇಕು ಅಂತ ಹೇಳಿ ಪಟ್ಟಣ ಹಿಡಿದು ಕೂತ್ಕೊಂಡಿದ್ದಾರೆ. ಜನಪ್ರತಿನಿಧಿಗಳೆಲ್ಲ ಹೋಗಿದ್ರು, ಆಡಳಿತ ವ್ಯವಸ್ಥೆ ಎಲ್ಲ ಹೋಗಿದೆ ಅಂತಕ್ಕಂಥದ್ದನ್ನ ಈ ರಾಜ್ಯ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಬಡವರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ಹಿಂದುಳಿದವರ ಪರವಾಗಿದ್ದೀವಿ, ಆದಿವಾಸಿಗಳ ಪರವಾಗಿದ್ದೀವಿ ಅಂತೇಳಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ದೊಡ್ಡದಾಗಿ ಭಾಷಣ ಮಾಡ್ತಾರಲ್ಲ, ಆ ಸಿದ್ದರಾಮಯ್ಯನವರು ಸ್ವಲ್ಪ ಯಾದಗಿರಿ ಕಡೆ ಗಮನ ಹರಿಸ್ಬೇಕು. ಉರಸನಗುಂಡಗಿ ಗ್ರಾಮ ಏನಾಗಿದೆ, ನೂರಾರು ದಲಿತ ಕುಟುಂಬಗಳು, ಅಲ್ಪಸಂಖ್ಯಾತ ಕುಟುಂಬಗಳು, ಹಿಂದುಳಿದ ವರ್ಗದ ಕುಟುಂಬಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇವತ್ತು ಆ ಕುಟುಂಬಗಳು ಇರ್ಲಿಕ್ಕೆ, ವಾಸ ಮಾಡ್ಲಿಕ್ಕೆ ಮನೆಗಳಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಊಟ ಮಾಡ್ಲಿಕ್ಕೆ ವಸೂಲಿಗೆ ಹೋಗಿ ಅವ್ರ ಸಂಬಂಧಿಕರ ಮನೆಗಳಲ್ಲಿ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿದ್ದರಾಮಯ್ಯನವರು ಗುಲ್ಬರ್ಗಕ್ಕೆ ಬಂದು ಮೀಟಿಂಗ್ ಮಾಡಂತದ್ದಲ್ಲ, ಯಾದಗಿರಿಗೆ ಬರ್ಬೇಕು, ಉರಸನಗುಂಡಿಗೆ ಬಂದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.